ನಮೋ ವೆಂಕಟೇಶಾಯ. ತಿರುಮಲ ತಿರುಪತಿ ದೇವಸ್ಥಾನಗಳ ಶ್ರೀ ವೆಂಕಟೇಶ್ವರ ಕನ್ನಡ ಭಕ್ತಿವಾಹಿನಿಯು 24 ಗಂಟೆಗಳ ಕಾಲ ಧಾರ್ಮಿಕ, ಆಧ್ಯಾತ್ಮಿಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಪ್ರಸಾರವನ್ನು ಮಾಡುತ್ತಿದೆ. ತದಂಗವಾಗಿ ಭಗವದ್ಗೀತಾ ಪಾರಾಯಣ ಪ್ರವಚನ ಕಾರ್ಯಕ್ರಮ ಅತ್ಯದ್ಭುತವಾಗಿ ಪ್ರತಿ ಮನೆಯಲ್ಲೂ ಕೂಡ ಆ ಭಗವಂತನ ಶ್ರೀಕೃಷ್ಣ ಪರಮಾತ್ಮನ ಮಾತುಗಳನ್ನು ನಾವು ಕೇಳಿ ಕೃತಾರ್ಥರಾಗಬೇಕು ಎಂಬ ಉದ್ದೇಶದಿಂದ ಶ್ರೀ ವೆಂಕಟೇಶ್ವರ ಕನ್ನಡ ಭಕ್ತಿವಾಹಿನಿಯೊಂದು ಮಹತ್ ಪ್ರಯತ್ನವನ್ನು ಮಾಡಿ ನಮ್ಮೆಲ್ಲರೂ ಕೂಡ ಕೊಡುಗೆಯನ್ನು ನೀಡಿದೆ. ಇದಕ್ಕೆ ಮುಂಚೆ ಹೇಳಿರೋ ಪ್ರಕಾರ ಭಗವದ್ಗೀತಾ ಯಾಕೆ ಪಾರಾಯಣ ಪ್ರವಚನ ಮಾಡಬೇಕು, ಅದರಲ್ಲಿ ಏನಿದೆ ಅಂಥದ್ದು ಅಂದರೆ ನಾವು ಹೇಳ್ತೇವೆ, ಶ್ರೀಕೃಷ್ಣ ಪರಮಾತ್ಮ ಸಾಕ್ಷಾತ್ ಅವರೇ ಹೇಳಿದ್ದಾರೆ, ಹೀಗೆ ಮಾಡಿ ನಿಮಗೆ ಒಳ್ಳೆಯದಾಗುತ್ತೆ, ಈ ದಾರಿಯಲ್ಲಿ ಹೋಗಿ ನಿಮ್ಮ ಜೀವನವು ಕೃತಾರ್ಥವಾಗುತ್ತೆ ಎಂಬ ಒಂದು ಉಪದೇಶವನ್ನು ಮಾಡುವಾಗ ನಾವು ಕೇಳಲೇಬೇಕಲ್ವೇ? ಯಾಕೆಂದರೆ ಇದೇ ಅಧ್ಯಾಯದಲ್ಲಿ ಹೇಳಿದೆ, ವಾಸುದೇವ ಸರ್ವಮಿತಿ ಸಮಹಾತ್ಮ ಸುದುರ್ಲಭ. ಅಂದರೆ ಅದರ ಅರ್ಥ ಏನು ಗೊತ್ತಾ? ಉಪನಿಷತ್ ಹೇಳಿದೆ, ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ಅಂತ ಈಶಾವಾಸ್ಯೋಪನಿಷತ್ತಿನಲ್ಲಿ ಮೊದಲನೇ ಆ ಮಂತ್ರದ ಒಂದು ಭಾಗ. ನಮ್ಮ ಈ ಭಗವದ್ಗೀತಾ ಪಾರಾಯಣ ಒಂದೊಂದು ಪದದ ಅರ್ಥವು ನಮ್ಮ ಜೀವನದಲ್ಲಿ ಕೂಡ ಅದನ್ನು ನಾವು ಉಪಯೋಗವನ್ನು ಮಾಡಿಕೊಂಡ್ರೆ ಖಂಡಿತ ಒಂದು ಮಹತ್ ಭಾಗ್ಯ ನಮ್ಮೆಲ್ಲರೂ ಕೂಡ ಸಿಕ್ಕದ ಹಾಗೆ ಅಂತ ಹೇಳಿ, ಈಗ ಆ 7ನೇ ಅಧ್ಯಾಯದ ಪಾರಾಯಣವನ್ನು ನಾವೆಲ್ಲರೂ ಕೂಡ ಮಾಡೋಣ. ಅದಕ್ಕೆ ಮುಂಚೆ ಶ್ರೀ ಗುರು ಪ್ರಾರ್ಥನೆಯಿಂದ ನಾವು ಇವತ್ತು ಪ್ರಾರಂಭ ಮಾಡೋಣ. ಸಮಾಶ್ರಯೇತ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇತ್ ಸರ್ವಭಾರಾಂಶ್ಚ ಗುರೋ ಶ್ರೀ ಪಾದಪಂಕಜೇ. ತಿರುಮಲ ತಿರುಪತಿ ದೇವಸ್ಥಾನ ಅಂದರೆ ನಮ್ಮೆಲ್ಲರೂ ಕೂಡ ಗೊತ್ತಿದೆ, ವೈಕುಂಠದಿಂದ ಭುವಿಗೆ ಅಂದರೆ ಭೂಲೋಕಕ್ಕೆ ನಮ್ಮೆಲ್ಲರಿಗೆ ಒಂದು ಮುಕ್ತಿಯನ್ನು ನೀಡಲು ಅಥವಾ ಒಂದು ಕೃತಾರ್ಥರನ್ನಾಗಿ ಮಾಡಲು ಭೂಲೋಕ ವೈಕುಂಠವೆನಿಸಿರುವಂತಹ ತಿರುಮಲ ಕ್ಷೇತ್ರದಲ್ಲಿರುವಂತಹ ಶ್ರೀನಿವಾಸ ಸ್ವಾಮಿ ಚರಣಾರವಿಂದಗಳಲ್ಲಿ ನಾವೆಲ್ಲರೂ ಕೂಡ ತ್ರಿಕರಣ ಶುದ್ಧಿಯಾಗಿ ಪ್ರಾರ್ಥನೆಯನ್ನು ಮಾಡೋಣ. ಆನಂದ ಜ್ಞಾನದಂ ವಿಷ್ಣುಂ ಆನಂದಮಯ ನಾಮಕಂ ಆನಂದೇನ ದದರ್ಶಾಥ ಆನಂದ ನಿಲಯಾಲಯೇ. ಈ ಭೂಲೋಕದಲ್ಲಿ ಯಾವುದೇ ಒಂದು ಇಲ್ಲದೇ ಇರುವಂತಹ ಒಂದು ಭಾಗ್ಯ ಈ ಭಾರತ ದೇಶದಲ್ಲಿ ನಮಗೆ ನಮ್ಮ ಪೂರ್ವಜರು ನೀಡಿದ್ದಾರೆ. ಆ ಭಾಗ್ಯವನ್ನು ನಾವೆಲ್ಲರೂ ಕೂಡ ಪೂರ್ತಿಯಾಗಿ ಅನುಭವಿಸಬೇಕು ಎಂಬ ಒಂದು ಉದ್ದೇಶದಿಂದ ಇವತ್ತು ಈ ಭಗವದ್ಗೀತೆಯ ಪಾರಾಯಣ ಮುಖಾಂತರವಾಗಿ ನಾವು ಹೊರಟಿದ್ದೇವೆ. ಅದಕ್ಕೆ ಒಂದು ಮಹಾ ಸಂಕಲ್ಪದಿಂದ ನಾವು ಹೊರಡೋಣ, ಆ ದಾರಿಯಲ್ಲಿ ಹೋಗೋಣ ಅಂತ ಹೇಳಿ ಈಗ ಸಂಕಲ್ಪವನ್ನು ಹೇಳೋಣ. ಶ್ರೀಮದಾದಿವರಾಹ ಕ್ಷೇತ್ರೇ ವಿರಾಜಮಾನಸ್ಯ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕಸ್ಯ ಶ್ರೀ ಪದ್ಮಾವತಿ ಜಾನೇಃ ಭಗವತಃ ಶ್ರೀ ವೆಂಕಟೇಶ್ವರ ಸ್ವಾಮಿನಃ ಕೃಪಾಬಲೇನ ಜಗದ್ಗುರೋಃ ಶ್ರೀ ಗೋಪಾಲಕೃಷ್ಣಾನುಗ್ರಹೇಣ ಅಸ್ಮಾಕಂ ಸರ್ವೇಷಾಂ ಶರೀರಸ್ಯ ಮಾನಸಸ್ಯ ಚ ಬಲಸಿದ್ಧ್ಯರ್ಥಂ ಸಮಸ್ತಾನಾಂ ಆಧಿವ್ಯಾಧೀನಾಂ ನಿವಾರಣಾರ್ಥಂ ಸರ್ವಯಜ್ಞ ಫಲಪ್ರಾಪ್ತ್ಯರ್ಥಂ
ಸರ್ವಾಸಾಂ ಸಂಪದಾಂ ಪ್ರಾಪ್ತ್ಯರ್ಥಂ ವಿದ್ಯಾರ್ಥಿನಾಂ ಬುದ್ಧಿಶಕ್ತಿ ವೃದ್ಧಿದ್ವಾರಾ ಪರೀಕ್ಷಾಸು ಉತ್ತೀರ್ಣತಾ ಸಿದ್ಧ್ಯರ್ಥಂ ಅಧಿಕಾರಿಣಾಂ ಸ್ವಸ್ವವಿಧಿ ನಿರ್ವಹಣ ಕೌಶಲ ಸಿದ್ಧ್ಯರ್ಥಂ ಸಮಸ್ತ ಪಾಪಕ್ಷಯಾರ್ಥಂ ಜ್ಞಾನ ಭಕ್ತಿ ವೈರಾಗ್ಯ ಸಿದ್ಧ್ಯರ್ಥಂ ಶ್ರೀ ಗೋಪಾಲಕೃಷ್ಣ ಪ್ರೇರಣೆಯ ಶ್ರೀ ಗೋಪಾಲಕೃಷ್ಣ ಪ್ರೀತ್ಯರ್ಥಂ ಶ್ರೀಮದ್ಭಗವದ್ಗೀತಾಯಾಃ ಸಪ್ತಮೋಧ್ಯಾಯ ಅಂತರ್ಗತ ಶ್ಲೋಕಪಾರಾಯಣಂ ತಥಾ ಭಗವದ್ಗೀತಾಶ್ರವಣಂಚ ಕರಿಷ್ಯಾಮಹೇ. ಭಗವದ್ಗೀತೆ ಅಂದರೆ ಯಾವುದೋ ಒಂದು ಗ್ರಂಥವಲ್ಲ, ಅದು ಸಾಕ್ಷಾತ್ತು ಶ್ರೀಮನ್ನಾರಾಯಣ ಸ್ವರೂಪನಾಗಿರುವಂತಹ ಶ್ರೀಕೃಷ್ಣ ಪರಮಾತ್ಮರ ಮಾತುಗಳು ಎಂದು ನಾವು ಇದುವರೆಗೆ ಹೇಳಿದ್ದೀವಿ. ಅಂತಹ ಶ್ರೀಕೃಷ್ಣ ಪರಮಾತ್ಮನ ಸನ್ನಿಧಾನಕ್ಕೆ, ಅವರ ಚರಣಾರವಿಂದಗಳಿಗೆ ನಾವೆಲ್ಲರೂ ಕೂಡ ನಮಿಸೋಣ ಎಂದು ನಾನು ಹೇಳಿ ಈಗ ಶ್ರೀಕೃಷ್ಣ ಪರಮಾತ್ಮರ ಪ್ರಾರ್ಥನೆಯನ್ನು ಮಾಡೋಣ. ಕಂಸಾಂತಕಂ ಸಂಶನೀಯಂ ಸಂಶಾಂತಿಂ ಸಂಸ್ಕೃತಿಚ್ಛಿದಂ ಸಂಶಯಚ್ಛೇದಿ ಸಂವಿದ್ಧಿಂ ಶ್ರೀನಿವಾಸಂ ಭಜೇ ನಿಶಂ. ಈಗ ಭಗವದ್ಗೀತಾ ಪ್ರಾರ್ಥನೆಯನ್ನು ಮಾಡೋಣ. ಶಾಸ್ತ್ರೇಷು ಭಾರತಂ ಸಾರಂ ತತ್ರ ನಾಮ ಸಹಸ್ರಕಂ ವೈಷ್ಣವಂ ಕೃಷ್ಣ ಗೀತಾ ಚ ತಜ್ಞಾನಾತ್ ಮುಚ್ಯತೇಂಜಸಾ. ನಮ್ಮ ಭಾರತ ದೇಶಕ್ಕೆ ವೈದಿಕ ಸಾಹಿತ್ಯವನ್ನು ನೀಡಿರುವುದರಿಂದ ವೇದವ್ಯಾಸರಿಗೆ ಒಂದು ಮಹತ್ವವಾದ ಪ್ರಾಮುಖ್ಯತೆ ಇದೆ. ಅಂತಹ ಒಂದು ಮುನಿಗಳನ್ನು, ವೇದವ್ಯಾಸ ಮುನಿಗಳ ಪ್ರಾರ್ಥನೆಯನ್ನು ನಾವೆಲ್ಲರೂ ಈಗ ಮಾಡೋಣ. ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಾಂ ವಶ ಮಾಂ ನಿರಾಶಂ ಗತ ಕ್ಲೇಶಂ ಕುರ್ವನಾಶಂ ಹರೇ ನಿಶಂ. ಈಗ ಈ 7ನೇ ಅಧ್ಯಾಯ ಜ್ಞಾನ ವಿಜ್ಞಾನ ಯೋಗ ಎಂಬ ಈ ಅಧ್ಯಾಯದ ಪ್ರವಚನವನ್ನು, ಅಂದರೆ ಶ್ರೀಕೃಷ್ಣ ಪರಮಾತ್ಮರ ಉಪದೇಶವನ್ನು ನಮಗೆ ಅತಿ ಸುಲಭವಾಗಿ ನಮ್ಮ ಆಚಾರ್ಯರು ಬಂದಿದ್ದಾರೆ. ಅವರೀಗ 7ನೇ ಅಧ್ಯಾಯದ ಪ್ರವಚನೆಯನ್ನು ನಮ್ಮೆಲ್ಲರೂ ಕೂಡ ಒಂದು ಸರಳವಾಗಿ ಸುಲಭವಾಗಿ ಅರ್ಥ ಆಗೋ ಥರ ಅವರು ಉಪದೇಶವನ್ನು ನೀಡಲಿದ್ದಾರೆ. ನಾವೆಲ್ಲರೂ ಕೂಡ ಕೇಳೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ದೇವಂ ನಾರಾಯಣಂ ನತ್ವಾ ಸರ್ವದೋಷ ವಿವರ್ಜಿತಂ ಪರಿಪೂರ್ಣಂ ಗುರುಶ್ಚಾಂಗೀತಾರ್ಥಂ ವಕ್ಷ್ಯಾಮಿ ಲೇಶತಃ ಸಮಸ್ತ ಗುಣಸಂಪೂರ್ಣಂ ಸರ್ವದೋಷ ವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ಆ ಶ್ರೀನಿವಾಸ ದೇವರ ದಿವ್ಯಾನುಗ್ರಹ ವಿಶೇಷದಿಂದ ಪ್ರತಿ ದಿವಸವೂ ಕೂಡ ನಾವು ಮಾಡಿಕೊಳ್ಳುತ್ತಿರುವ ಈ ಗೀತಾ ಪ್ರವಚನ ಯಜ್ಞದ 8ನೇ ಶ್ಲೋಕದ 4 ಪಾದಗಳನ್ನು ನಾವು ಹಿಂದೆ ತಿಳಿದುಕೊಂಡಿವಿ. ಆ ಶ್ಲೋಕ ಹೀಗಿದೆ: ರಸೋಹಮಪ್ಸು ಕೌಂತೇಯ. ಅರ್ಜುನ, ನಾನು ಅನೇಕ ಪದಾರ್ಥಗಳೇ ರಸರೂಪದಿಂದ ಇದ್ದು, ನೀರಿನಲ್ಲಿ ರಸರೂಪದಿಂದ ಇದ್ದು, ಶಶಿಸೂರ್ಯಯೋಹೋ ಪ್ರಭಾಸ್ಮಿ. ಸೂರ್ಯಚಂದ್ರರಲ್ಲಿ ಪ್ರಭಾ ಎನ್ನುವ ಹೆಸರಿನಿದ್ದೇನೆ. ಓಂಕಾರವಂದ ಸರ್ವವೇದಗಳಲ್ಲಿ, ಶಬ್ದ ಖೇ ಆಕಾಶದಲ್ಲಿ ಶಬ್ದರೂಪದಿಂದ ಇದ್ದು, ಮುಂದಿನ ವಾಕ್ಯವನ್ನು ಹೇಳ್ತಾನೆ, ಪೌರುಷಂ ಋಷು. ರಸೋಹಮಪ್ಸು ಕೌಂತೇಯ ಪ್ರಭಾಸ್ಮಿ ಶಶಿಸೂರ್ಯಯೋಹೋ ಪ್ರಣವ ಸರ್ವವೇದೇಶು ಶಬ್ದಕ್ಕೆ ಪೌರುಷಂ ಋಷು. ಇದರ ಕೊನೆಯ 2 ಪದಗಳಾದಂತಹ ಪೌರುಷಂ ಋಷು ಎನ್ನುವ ವಿಷಯವನ್ನು ಪರಮಾತ್ಮ ತಾನು ತಿಳಿಸ್ತಾ ಇದ್ದಾನೆ.
ಅಂದರೆ ಮುಂದೆ ಒಂದು ವಿಷಯವನ್ನು ಪರಮಾತ್ಮ ಹೇಳ್ತಾನೆ. ಯದ್ಯದ್ ವಿಭೂತಿ ಮತ್ಸತ್ವಂ ಶ್ರೀಮದೂರ್ಜಿತಮೇವ ತತ್ತದೇವಾವಗಚ್ಛದ್ವಂ ಮಮ ತೇಜೋಂಶ ಸಂಭವಂ. ಜಗತ್ತಿನಲ್ಲಿ ಎಷ್ಟೋ ಪದಾರ್ಥಗಳಿವೆ. ಎಷ್ಟೋ ಪದಾರ್ಥಗಳಿಂದ ಮನುಷ್ಯ ತಾನು ಎಷ್ಟೋ ಉಪಯೋಗಗಳನ್ನು ಪಡಿತಾನೆ. ಉಪಯೋಗಗಳನ್ನು ಪಡೆದು ಬಿಡ್ತಾನೆ ಮನುಷ್ಯ, ಆದರೆ ಅಷ್ಟಕ್ಕೆ ನಿಂತು ಬಿಡ್ತಾನೆ. ಆದರೆ ಜ್ಞಾನಿಯಾದವನು ಏನು ಮಾಡ್ತಾನೆ, ಈ ಪದಾರ್ಥಗಳಿಗೆ ಈ ಶಕ್ತಿ ಎಲ್ಲಿಂದ ಬಂತು ಎನ್ನುವ ವಿವೇಚನೆಯನ್ನು ಮಾಡಿಕೊಳ್ತಾನೆ. ವಿವೇಚನೆ ಮಾಡಿಕೊಂಡಾಗ ಆ ಪದಾರ್ಥದ ಸ್ವಭಾವವನ್ನು ತಿಳಿದುಕೊಂಡು ಈ ಪದಾರ್ಥಕ್ಕೆ ಇಷ್ಟು ಸಾಮರ್ಥ್ಯವನ್ನು ಕೊಡಲು ಸಾಮರ್ಥ್ಯವಿಲ್ಲದಿರುವಾಗ ಇದಕ್ಕೆ ಈ ಸಾಮರ್ಥ್ಯವನ್ನು ಕೊಟ್ಟವನು ಯಾರು ಅಂತ ವಿವೇಚನೆ ಮಾಡಿಕೊಂಡು ಆ ಸಾಮರ್ಥ್ಯ ಕೊಟ್ಟವನು ಪರಮಾತ್ಮನೇ ಎಂದು ತಿಳಿದುಕೊಂಡು ತದ್ವಾರ ತಾನು ಮುಕ್ತಿಯನ್ನು ಪಡಿತಾನೆ ಎನ್ನುವ ವಿಷಯವನ್ನು ಪರಮಾತ್ಮ ತಿಳಿಸ್ತಾ, ಪೌರುಷಂ ನೃಷು, ಅರ್ಜುನ ನಾನು ನೃಷು ಜನರಲ್ಲಿ ಪೌರುಷ ರೂಪದಿಂದ ಇದ್ದೇನೆ ಎನ್ನುವುದಾಗಿ ಪರಮಾತ್ಮ ಹೇಳಿದ. ಹಿಂದೆ ಹೇಳಿದಂತೆಯೇ ರಸೋಹಮಪ್ಸು ಎನ್ನುವ ಅನೇಕ ಅರ್ಥಗಳನ್ನು ನಾವಿಲ್ಲಿ ಅನ್ವಯಿಸಿಕೊಳ್ಳಬೇಕು. ಇನ್ನು ವಿಶೇಷವಾದಂತಹ ವಿಷಯಗಳು ಹೀಗಿವೆ. ಪುರುಷತ್ವಂ ಭಗವತಾ ದತ್ತಂ, ಪುರುಷನಿಗೆ ಪುರುಷತ್ವ ಇದೆ, ಇದು ಪರಮಾತ್ಮನಿಂದ ಕೊಡಲ್ಪಟ್ಟದ್ದು. ಹೇಗೆ ಕೊಡಲ್ಪಟ್ಟದ್ದು? ಕೆಲವರು ಹೇಳ್ತಾ ಇರ್ತಾರೆ, ಅಂದರೆ ಕೆಲವರು ಅಂದರೆ ಸಂಪ್ರದಾಯದಲ್ಲಿ ಒಂದು ಮಾತಿದೆ, ಯಾರಾದರೆ ಸಂತಾನಾರ್ಥಿಗಳಿರ್ತಾರೋ ಸಂತಾನಾರ್ಥಿಗಳು ದೇವರ ಸೇವೆಯನ್ನು ಮಾಡಿ, ಅದರಲ್ಲೂ ಕೂಡ ರುದ್ರದೇವರ ವಿಶೇಷವಾದಂತಹ ಸೇವೆಯನ್ನು ಮಾಡಿ. ಅದಕ್ಕಾಗಿಯೇ ಪೂರ್ವದಲ್ಲಿ ಒಂದು ಸಂಪ್ರದಾಯ, ಮದುವೆ ಆದ ಮೇಲೆ ಕಾಶಿ ಯಾತ್ರೆಗೆ ಹೋಗುವುದು. ಈಗೇನೋ ಕಾಶಿ ಯಾತ್ರೆ ಅನ್ನೋದು ಒಂದು ಚಿಕ್ಕದಾದಂತಹ ಒಂದು ಆಟದಂತೆ ನಾವು ನಿರ್ವಹಣೆ ಮಾಡಿಕೊಂಡು ಬಿಡ್ತೇವೆ. ಆದರೆ ವಾಸ್ತವಿಕವಾಗಿ ಹಾಗಲ್ಲ. ಮದುವೆ ಮಾಡಿಕೊಂಡು ಗಂಡ ಹೆಂಡತಿ ಇಬ್ಬರೂ ಸೇರಿ ಅನೇಕ ತೀರ್ಥಗಳ ಸಂಚಾರ ಮಾಡಿಕೊಳ್ತಾ ಕಾಶಿ ಪಟ್ಟಣಕ್ಕೆ ಹೋಗಿ ಅಲ್ಲಿ ಬಿಂದುಮಾಧವನ ದರ್ಶನ, ಕಾಶಿ ವಿಶ್ವೇಶ್ವರನ ದರ್ಶನ, ಇವರ ದರ್ಶನ ಸೇವೆಯನ್ನು ಮಾಡಿ ಗಂಗೆಯಲ್ಲಿ ಮಿಂದು ಅನಂತರ ಮನೆಗೆ ಬಂದು ಅವರು ಸಂತಾನಕ್ಕಾಗಿ ಪ್ರಯತ್ನಿಸಬೇಕು. ಅವರ ಜವಸತ್ವಗಳಲ್ಲಿ ಏನಾದರೆ ಆ ಸೇವೆಯ ಪರಿಪಾಕ ಇರ್ತದೋ ಇದೇ ಸಂತಾನ ರೂಪದಿಂದ ಹೊರಗೆ ಬರಬೇಕು ಎನ್ನುವುದು ದೊಡ್ಡದಾದಂತಹ ಉದ್ದೇಶ. ಅದನ್ನೇ ಶಾಸ್ತ್ರದಲ್ಲಿ ಹೇಳ್ತಾರೆ, ಯಥೋಸ್ಯ ಪುಂಸ್ಯ ದೇವತಾ, ರುದ್ರದೇವರನ್ನು ಕರೀತಾರೆ ಪುಂಸ್ಯ ದೇವತಾ. ಪುರುಷತ್ವಕ್ಕೆ ಒಳ್ಳೆಯ ದೇವತೆ, ಪುರುಷತ್ವವನ್ನು ಕೊಡುವಂತಹ ದೇವತೆ ಯಾರು ಅಂತಂದರೆ ರುದ್ರದೇವರು ಎಂಬುದಾಗಿ. ಆ ರುದ್ರದೇವರಿಗೂ ಕೂಡ ಆ ಶಕ್ತಿ ಹೇಗೆ ಬಂತು? ಆ ರುದ್ರದೇವರು ಅನೇಕ ಕೋಟಿ ಜನ್ಮಗಳವರೆಗೂ ಕೂಡ ಪರಮಾತ್ಮನ ಉಪಾಸನೆ ಮಾಡಿದರಂತೆ. ಉಪಾಸನೆ ಮಾಡಿ ಅವರು ಆ ವಿಧವಾದಂತಹ ಸಾಮರ್ಥ್ಯವನ್ನು ಪಡೆದಿದ್ದಾರೆ. ಅದಕ್ಕಾಗಿ ಅಂತಹ ಶಬ್ದ ಪೌರುಷಂ ಋಷು, ಅಂತಹ ಪುರುಷತ್ವವನ್ನು ಕೊಡುವವನು ನಾನೇ. ಇದನ್ನೇ ಇಲ್ಲಿ ಹೇಳ್ತಾರೆ ವ್ಯಾಖ್ಯಾನಕಾರರು. ಪುರುಷತ್ವ ಅಂದರೆ ಪೌರುಷ ಅಂದರೆ ಅರ್ಥ ಏನು? ಸ್ತ್ರೀ ವ್ಯಾವೃತ್ತ ಪ್ರಾಗಲ್ಭ್ಯ ವಿಶೇಷ, ಸ್ತ್ರೀಯರಿಂದ ಬೇರೆಯಾದಂತಹ ಒಂದು ಪ್ರಾಗಲ್ಭ್ಯ ಅಂತ ಕರೀತಾರೆ. ಈ ಪ್ರಾಗಲ್ಭ್ಯ ಅಂದರೆ ಏನು ಗೊತ್ತಾ? ಎರಡು ಅರ್ಥಗಳನ್ನು ನಾವು ತಿಳಿಯಬಹುದು. ಒಂದು ಪ್ರೌಢಿಮೆ, ಒಂದು ವಿಧವಾದಂತಹ ಒಂದು ಪ್ರೌಢಿಮೆ, ಒಂದು ಪ್ರೌಢತ್ವ ಎಂಬುದಾಗಿ. ಸ್ತ್ರೀಯರಲ್ಲಿ ಪ್ರೌಢತ್ವ ಇಲ್ಲ ಅಂತ ಹೇಳುವುದು ಉದ್ದೇಶ ಅಲ್ಲ, ಪುರುಷನಲ್ಲಿ ಪ್ರೌಢತ್ವ ಒಂದೊಂದು ಸಲ ಸ್ವಲ್ಪ ಜಾಸ್ತಿಯಾಗಿ ಕಾಣುತ್ತದೆ ಎಂಬುದಾಗಿ ಹೇಳುವುದು ಇಲ್ಲಿ ಉದ್ದೇಶ. ಹಾಗೆ ಮತ್ತೊಂದು ವಿಷಯವನ್ನು ಹೇಳ್ತಾರೆ, ದಿಟ್ಟತನ ಇರ್ತದೆ, ಮತ್ತು ಧೈರ್ಯಂ. ಪ್ರಾಗಲ್ಭ್ಯವನ್ನು ಧೈರ್ಯ ಅಂತ ಕರೀತಾರೆ. ಅಂದರೆ ಬೋಲ್ಡ್ನೆಸ್. ಒಂದು ವಿಧವಾಗಿ ಎಲ್ಲೇ ಭೂತ ಪ್ರೇತ ಪಿಶಾಚಿ ಇದೆ ಅಂತಂದರೆ ಭಯಪಡದೇನೆ ಪುರುಷ ತಾನು ಪ್ರವೃತ್ತನಾಗಿಬಿಡ್ತಾನೆ. ಅದನ್ನು ಈ ಪ್ರಾಗಲ್ಭ್ಯ ವಿಶೇಷ ಎಂಬುದಾಗಿ ಕರೀತಾರೆ. ಇಂತಹ ಪ್ರಾಗಲ್ಭ್ಯ ವಿಶೇಷವನ್ನು ಸಾಮಾನ್ಯವಾಗಿ ಎಲ್ಲಿಂದ ಪಡಿತಾನೆ ಮನುಷ್ಯ ಗೊತ್ತಾ? ಗುರುಗಳಿಂದ ಪಡಿತಾನೆ ಅಂತೆ. ಒಬ್ಬ ಪಾಠ ಹೇಳುವ ಗುರುಗಳು ಯಾವ ವಿಧವಾದಂತಹ ವರ್ತನೆಯನ್ನು ತಾವು ತೋರಿಸ್ತಾರೋ ಅದೇ ವಿಧವಾದಂತಹ ಪ್ರಾಗಲ್ಭ್ಯ ವಿಶೇಷವನ್ನು ಶಿಷ್ಯ ತಾನು ಅನುಕರಿಸ್ತಾ ಗುರುಗಳಿಂದ ಪಡಿತಾನೆ. ಅಂತಹ ಪೌರುಷವನ್ನು ನೃಷು, ಅರ್ಜುನ ಸರಿಯಾಗಿ ತಿಳಿದುಕೋ, ನೃಷು ಜನರಲ್ಲಿ ಅಂತಹ ಪ್ರಾಗಲ್ಭ್ಯ ವಿಶೇಷ ನಾನೇ. ಒಬ್ಬ ಮನುಷ್ಯ ಭಾರೀ ಧೈರ್ಯವಂತಿಕೆಯನ್ನು ಹೊಂದಿದ್ದಾನೆ, ಅದಕ್ಕೆ ಕಾರಣ ಏನು ಗೊತ್ತಾ? ನಾನೇ. ನಾನು ಅವನಲ್ಲಿ ಇದ್ದು ಆ ವಿಧವಾದಂತಹ ದಿಟ್ಟತನವನ್ನು ಅವನಿಗೆ ನೀಡ್ತೇನೆ. ಆದ್ದರಿಂದಾಗಿ ಪೌರುಷಂ ನೃಷು ಎಂಬುದಾಗಿ ಪರಮಾತ್ಮ. ಒಟ್ಟಿನಲ್ಲಿ ಈ ಶ್ಲೋಕದ ಸಾಮಾನ್ಯವಾದಂತಹ ಅರ್ಥವನ್ನು ನೋಡಿಕೊಂಡಾಗ, ರಸೋಹಮಪ್ಸು ಕೌಂತೇಯ, ನೀರಿನಲ್ಲಿ ರಸ ಎನ್ನುವ ರೂಪದಿಂದ, ಪ್ರಭಾಸ್ಮಿ ಶಶಿಸೂರ್ಯಯೋಹೋ, ಸೂರ್ಯಚಂದ್ರರಲ್ಲಿ ಪ್ರಭಾ ಎನ್ನುವ ರೂಪದಿಂದ, ಪ್ರಣವಃ ಸರ್ವವೇದೇಶು, ಎಲ್ಲ ವೇದಗಳಲ್ಲಿ ವರ್ಣಾತ್ಮಕವಾದಂತಹ ಎಲ್ಲ ಶಬ್ದಗಳಲ್ಲೂ ಕೂಡ ಪ್ರಣವವಾಗಿ ನಾನಿದ್ದೇನೆ. ಶಬ್ದ ಖೇ, ಆಕಾಶದಲ್ಲಿ ನಾನು ಶಬ್ದ ರೂಪದಿಂದ ಇದ್ದೇನೆ. ನೃಷು ಪೌರುಷಂ, ಮನುಷ್ಯರಲ್ಲಿ ನಾನು ಪೌರುಷ ರೂಪದಿಂದ ಇದ್ದೇನೆ ಎನ್ನುವುದಾಗಿ ಪರಮಾತ್ಮ ಈ ಶ್ಲೋಕದ ಒಂದು ಸಾಮಾನ್ಯವಾದಂತಹ ಅರ್ಥವನ್ನು ನಮಗೆ ತಿಳಿಸಿದ್ದಾನೆ. ಪರಮಾತ್ಮ
ತಿಳಿಸಿದ್ದು ಎಲ್ಲ ಕಡೆಗೆ ಕೂಡ ನಾವು ಹಿಂದಕ್ಕೆ ಹೇಳಿದಂತೆ ಪರಮಾತ್ಮ ಎಲ್ಲವನ್ನು ಕೂಡ ಸೂತ್ರಾತ್ಮಕವಾಗಿ ತಿಳಿಸ್ತಾನೆ. ಸೂತ್ರ ಅಂದರೆ ಏನು ಗೊತ್ತಾ? ಅಲ್ಪಾಕ್ಷರಂ ಅಸಂದಿಗ್ಧಂ ಸಾರವದ್ ವಿಶ್ವತೋಮುಖಂ ಅಸ್ತೋಭಂ ಅನವದ್ಯಂ ಚ ಸೂತ್ರಂ ಸೂತ್ರವಿದೋ ವಿದುಹು. ಇದೊಂದು ಮಾತಾಡುವಂತಹ ಕೋಡ್ ಲ್ಯಾಂಗ್ವೇಜ್ ಅಂತ ನಾವು ಈಗಿನ ಕಾಲಕ್ಕೆ ಅನ್ಕೋಬೋದು. ಅದು ಹೇಗಿರ್ತಂತ ಅಲ್ಪಾಕ್ಷರಂ ಕೆಲವೇ ಅಕ್ಷರಗಳಲ್ಲಿ ಹೇಳ್ತಾನೆ, ಅಸಂದಿಗ್ಧಂ ಎಲ್ಲೂ ಕೂಡ ಗೊಂದಲವನ್ನು ಮಾಡುವುದಿಲ್ಲ, ಸಾರವದ್ ವಿಶ್ವತೋಮುಖಂ ಆದರೆ ಅದರ ಸಾರವನ್ನು ಬಿಡಿಸ್ತಾ ಹೋದರೆ ಅನೇಕ ವಿಷಯಗಳು ಅದರಲ್ಲಿ ತಿಳಿದು ಬರ್ತದೆ. ಅಸ್ತೋಭಂ ಕೆಟ್ಟದಾದಂತಹ ವಿಷಯಗಳನ್ನು ಅಲ್ಲಿ ತಿಳಿಯೋದಿಲ್ಲ, ಅನವದ್ಯಂಚ ಮತ್ತೊಬ್ಬರನ್ನು ದೂಷಣೆ ಮಾಡುವುದಿಲ್ಲ, ಅಂತಹ ಅದನ್ನು ಸೂತ್ರ ಅಂತ ಕರೀತಾರೆ. ನಾವು ಈಗಾಗಲೇ ಹೇಳಿದಂತೆ ಕೋಡ್ ಲ್ಯಾಂಗ್ವೇಜ್. ಈ ಕೋಡ್ ಲ್ಯಾಂಗ್ವೇಜ್ ಮೂಲಕವಾಗಿ ಪರಮಾತ್ಮ ನಮಗೆ ತಿಳಿಸ್ತಾ ಇದ್ದಾನೆ. ಹೀಗಾಗಿ ತಿಳಿಸ್ಬೇಕು ಪರಮಾತ್ಮ ಎಲ್ಲವನ್ನು ತಾನು ವಿಸ್ತಾರವಾಗಿ ಹೇಳಿಬಿಡ್ಬೋದಲ್ಲ ಅಂತಂದರೆ ವಿಸ್ತಾರವಾಗಿ ಪರಮಾತ್ಮ ಎಲ್ಲೂ ಕೂಡ ತಿಳಿಸುವುದಿಲ್ಲ ಪ್ರಾಯಶಃ ಇಂತಹ ಶ್ರೀಮದ್ ಭಗವದ್ಗೀತೆ ಇತ್ಯಾದಿ ಗ್ರಂಥಗಳಲ್ಲಿ. ಯಾಕೆಂದರೆ ಅಕಸ್ಮಾತ್ತು ಪರಮಾತ್ಮ ಇದನ್ನು ವಿಸ್ತಾರವಾಗಿ ತಿಳಿಸ್ಬಿಟ್ಟ ಅಂದರೆ ಎಲ್ಲರೂ ತಾನು ಸುಲಭವಾಗಿ ಅರ್ಥ ಮಾಡಿಕೊಳ್ತಾನೆ. ಆದರೆ ಯಾವನಾದರೆ ತಿಳಿದುಕೊಳ್ತಾನೋ ತಿಳಿದುಕೊಳ್ಳುವವನಿಗೆ ಜಿಜ್ಞಾಸೆ ಇರಬೇಕು. ಆ ಜಿಜ್ಞಾಸೆ ಬಂದು ಅವನು ಕಷ್ಟಪಟ್ಟು ತನ್ನ ಬುದ್ಧಿಯನ್ನು ಉಪಯೋಗಿಸಿ ತಾನು ಸ್ವಂತವಾಗಿ ತಿಳಿದುಕೊಳ್ಳುವುದಲ್ಲ, ತನ್ನಕ್ಕಿಂತ ಹಿರಿಯರಂತಹ ಗುರುಗಳು ಇತ್ಯಾದಿಗಳ ಹತ್ರ ತಾನು ಪಾಠವನ್ನು ಕಲಿತು ತಿಳಿದುಕೊಳ್ಳಬೇಕು, ಆ ಪರಂಪರೆಯೂ ಉಳಿಯಬೇಕು ಎನ್ನುವ ದೊಡ್ಡದಾದಂತಹ ಉದ್ದೇಶದಿಂದ ಪರಮಾತ್ಮ ಈ ವಿಧವಾಗಿ ಸಂಕ್ಷೇಪವಾಗಿ ತಿಳಿಸಿ ಇದಕ್ಕೆ ವಿಸ್ತಾರವಾಗಿ ಪರಮಾತ್ಮನೇ ತಾನು ಗ್ರಂಥಗಳನ್ನು ರಚನೆ ಮಾಡಿದ್ದಾನೆ. ಅದಕ್ಕಾಗಿ ಈ ವಿಧವಾಗಿರುವಂತಹ ಅನೇಕ ಅರ್ಥಗಳನ್ನು ತಿಳಿಸಿದ ಮೇಲೆ ಪರಮಾತ್ಮ ಮುಂದಿನ ಶ್ಲೋಕವನ್ನು 9ನೇ ಶ್ಲೋಕವನ್ನು ಹೀಗೆ ನಮಗೆ ನೀಡ್ತಾ ಇದ್ದಾನೆ. ಪುಣ್ಯೋ ಗಂಧ ಪೃಥಿವ್ಯಾಂಚ ತೇಜಶ್ಚಾಸ್ಮಿ ವಿಭಾವಸು ಜೀವನಂ ಸರ್ವಭೂತೇಷು ತಪಶ್ಚಾಸ್ಮಿ ತಪಸ್ವಿಷು. ಅರ್ಜುನ, ನಾನು ಪುಣ್ಯೋಗಂಧ ಪೃಥಿವ್ಯಾಂಚ, ಪೃಥಿವ್ಯಾಂ ಪುಣ್ಯೋಗಂಧ, ನಾನು ಭೂಮಿಯಲ್ಲಿ ಪುಣ್ಯಗಂಧ ರೂಪದಿಂದ ಇದ್ದೇನೆ. ಏನಿದು ಪುಣ್ಯಗಂಧ? ನಾವು ಸಾಮಾನ್ಯವಾಗಿ ಎಲ್ಲರೂ ಕೂಡ ತರ್ಕಸಂಗ್ರಹ ನೈಯಾಯಿಕರ ಗ್ರಂಥಗಳನ್ನು ತಿಳಿದುಕೊಂಡಾಗ ತತ್ರ ಗಂಧವತಿ ಪೃಥಿವಿ ಇತ್ಯಾದಿ ತಿಳಿದು ಸುರಭಿಹಿ ಅಸುರಭಿಶ್ಚ, ಪೃಥಿವಿಯಲ್ಲಿ ಇರುವುದು ಎರಡೇ ಗಂಧಗಳು, ಒಂದು ಸುರಭಿಗಂಧ ಮತ್ತೊಂದು ಅಸುರಭಿಗಂಧ. ಅಲ್ಲಿ ಹಾಗೆ ಹೇಳ್ತಾರೆ, ಭಾಗವತಾದಿ ಗ್ರಂಥಗಳಲ್ಲಿ 4 ಗಂಧಗಳು, ಪೃಥಿವಿಯಲ್ಲಿ 4 ಗಂಧಗಳು ಇವೆ ಅಂತ ಹೇಳ್ತಾರೆ. ಈ ರೀತಿಯಾಗಿ ಅನೇಕ ವಿಷಯಗಳನ್ನು ನಮಗಲ್ಲಿ ತಿಳಿಸ್ತಾರೆ. ಪುಣ್ಯೋಗಂಧ ಪೃಥಿವ್ಯಾಂಚ ಎನ್ನುವಲ್ಲಿ ವ್ಯಾಖ್ಯಾನಕಾರರು ಒಂದು ವಿಶಿಷ್ಟವಾದಂತಹ ಅರ್ಥವನ್ನು ತಿಳಿಸ್ತಾರೆ. ಪುಣ್ಯ ಪುಣ್ಯಂ ಗಂಧಯತಿ ಸ್ವಯಂ ಪುಣ್ಯೋ ಧರಾಸ್ಥಿತ. ಎಷ್ಟು ವಿಶಿಷ್ಟವಾದಂತಹ ಒಂದು ವಿಷಯವನ್ನು ತಿಳಿಸ್ತಾರೆ. ಪರಮಾತ್ಮ ನಮಗೆ ಪುಣ್ಯ ಅಪುಣ್ಯಗಳ ಗಂಧವನ್ನು ತಿಳಿಸ್ತಾನೆ. ಯಾವುದು ಪುಣ್ಯ ಯಾವುದು ಅಪುಣ್ಯ ಅಂದರೆ ಪಾಪ ಯಾವುದು? ಅಕಸ್ಮಾತ್ ಪರಮಾತ್ಮ ಸ್ವಾರ್ಥಿಯೇ ಆಗಿದ್ದರೆ, ಪರಮಾತ್ಮ ತಾನು ವಿವಕ್ಷೆಯಿಂದ ನಡೆದುಕೊಳ್ಳುವುದಾಗಿದ್ದರೆ ಏನು ಮಾಡಬೇಕಾಗಿತ್ತು? ಒಂದು ಪಂಗಡವನ್ನು ಪುಣ್ಯವಂತರು ಮತ್ತೊಂದು ಪಂಗಡವನ್ನು ಅಪುಣ್ಯವಂತರು ಅಂತ ಇಷ್ಟೇ ಮಾಡಬೇಕಾಗಿತ್ತು ಪರಮಾತ್ಮ. ಪರಮಾತ್ಮ ಏನು ಮಾಡ್ತಾನೆ ಗೊತ್ತಾ? ಪುಣ್ಯ ಪುಣ್ಯಂ ಗಂಧಯಿತಿ, ನೋಡಪ್ಪ ಇದು ಪುಣ್ಯ, ಇಂತಹ ಕರ್ಮಗಳನ್ನು ಮಾಡು, ಇದು ಪುಣ್ಯ, ಇಂತಹ ಕರ್ಮಗಳನ್ನು ಮಾಡಿದರೆ ಪಾಪ ಎನ್ನುವ ಎರಡೂ ವಿಷಯವನ್ನು ಎಲ್ಲರಿಗೂ ತಿಳಿಸ್ತಾ ಇದ್ದಾನೆ ಪರಮಾತ್ಮ. ಹೇಗೆ ಗ್ರಂಥಗಳನ್ನು ಪರಮಾತ್ಮನೇ ರಚನೆ ಮಾಡಿದ, ಗ್ರಂಥಗಳನ್ನು ರಚನೆ ಮಾಡಿ ಪರಮಾತ್ಮ ಅವುಗಳನ್ನು ತಿಳಿಸಿದ. ಸರಿ, ಪರಮಾತ್ಮನಿಗೂ ಪುಣ್ಯಗಳು ಇವೆಯಾ, ಪುಣ್ಯ ಪಾಪಗಳು ಇವೆಯಾ ಅಂತಂದರೆ ಸರ್ವಾತ್ಮನ ಇಲ್ಲ. ಯಾಕೆಂದರೆ ಪರಮಾತ್ಮನನ್ನು ನಿಯಮನ ಮಾಡುವವರು ಮತ್ತೊಬ್ಬರಿಲ್ಲ. ನಮ್ಮನ್ನು ಪರಮಾತ್ಮ ನಿಯಮನ ಮಾಡ್ತಾನೆ, ಪರಮಾತ್ಮನನ್ನು ನಿಯಮನ ಮಾಡುವವರಿಲ್ಲ. ಅದಕ್ಕಾಗಿ ಹೇಳ್ತಾರೆ ಸ್ವಯಂ ಪುಣ್ಯೋ ಧರಾಸ್ಥಿತ. ಪರಮಾತ್ಮ ಈ ಭೂಮಿಯಲ್ಲಿ ಇದ್ದು ಸ್ವಯಂ ಪುಣ್ಯಾತ್ಮಕನಾಗಿದ್ದಾನೆ. ಪುಣ್ಯವೇ ಅವನ ಶರೀರ, ಅಂದರೆ ಶುಭವೇ ಅವನ ಶರೀರ. ಅದಕ್ಕಾಗಿ ಪುಣ್ಯ ಪುಣ್ಯಂ ಗಂಧಯತಿ ಸ್ವಯಂ ಪುಣ್ಯೋ ಧರಾಸ್ಥಿತ. ಈ ಭೂಮಿಯಲ್ಲಿ ಇದ್ದು ನಮಗೆ ಈ ಪುಣ್ಯ ಯಾವುದು ಯಾವುದು ಪಾಪ ಎನ್ನುವುದಾಗಿ ಗ್ರಂಥಸ್ಥವಾಗಿ ಮಾಡಿಕೊಟ್ಟು ಪರಮಾತ್ಮ ನಮಗೆ ಅನುಗ್ರಹ ಮಾಡ್ತಾ ಇದ್ದಾನೆ. ಅದಕ್ಕಾಗಿ ಪುಣ್ಯೋಗಂಧ ಪೃಥಿವ್ಯಾಂಚ ಎನ್ನುವ ಅರ್ಥವು ನಮಗೆ ಇಲ್ಲಿ ತಿಳಿದು ಬರ್ತದೆ. ಇನ್ನು ತದನಂತರವಾದಂತಹ ತೇಜಶ್ಚಾಸ್ಮಿ ವಿಭಾವಸೌ. ವಿಭಾವಸೌ ಅಂತಂದರೆ ಅಗ್ನಿ. ಈ ಅಗ್ನಿಯಲ್ಲಿ ಯಾವುದಿದೆಯೋ ಅಲ್ಲಿ ವಿಭಾವಸೋ ತೇಜ ಅಸ್ಮಿ, ಅಗ್ನಿಯಲ್ಲಿ ನಾನು ತೇಜೋ ರೂಪದಿಂದ ಇದ್ದೇನೆ. ನಾವು ಇಷ್ಟು ಮುಂಚೆ ನಾವು ತಿಳಿದುಕೊಂಡಂತೆ ಶಶಿಸೂರ್ಯಯೋ ಪ್ರಭಾಸ್ಮಿ, ಸೂರ್ಯಚಂದ್ರರಲ್ಲಿ ಇದ್ದು ಬೆಳಕನ್ನು ನೀಡ್ತಾನೆ ಪರಮಾತ್ಮ. ಇಲ್ಲಿ ಪರಮಾತ್ಮ ವಿಭಾವಸೋ ಅಗ್ನಿಯಲ್ಲಿದ್ದು ತೇಜಸ್ಸನ್ನು ನೀಡ್ತಾನೆ. ತೇಜಸ್ಸಿಗೂ ಹಾಗೂ ಬೆಳಕಿಗೂ ಇರುವ ವ್ಯತ್ಯಾಸ ಏನು ಗೊತ್ತಾ? ತೇಜಸ್ಸು ಇದು ಒಂದು ಇಂಧನದಿಂದ ತಾನು ಬೆಳಗುತ್ತದೆ. ಇದಕ್ಕೆ ಕೇವಲ ಬೆಳಕು ಮಾತ್ರ ಉಪಯೋಗ ಅಲ್ಲ. ಯಾಕೆ ಅಂತಂದರೆ
ಉದಾಹರಣೆಗೆ ನಾವು ತಿಂದಂತಹ ಆಹಾರ, ನಾವು ತಿಂದಂತಹ ಆಹಾರ ನಮ್ಮ ಉದರವನ್ನು ಪ್ರವೇಶ ಮಾಡಿದಾಗ ಅಲ್ಲಿ ಒಬ್ಬ ಅಗ್ನಿ ಇರ್ತಾನೆ. ಈ ಅಗ್ನಿ ಬೆಳಗುವುದಿಲ್ಲ, ಈ ಅಗ್ನಿ ಏನು ಮಾಡ್ತಾನೆ, ಜೀರ್ಣ ಮಾಡ್ತಾನೆ. ಅವನನ್ನೇ ವೈಶ್ವಾನರಾಗ್ನಿ ಅಂತ ನಾವು ಕರಿತೇವೆ. ಅಂಗುಷ್ಟ ಮಾತ್ರಂ ಜಠರೇ ಪ್ರತಿಷ್ಠಿತಂ ಜಾಜ್ವಲ್ಯಮಾನಂ ಮಮಜಾತ ವೇದಸಂ. ಈ ಜಠರಾಗ್ನಿ ಎಷ್ಟಿರುತ್ತೆ ಗೊತ್ತಾ ಮನುಷ್ಯನಿಗೆ? ಪರಮಾತ್ಮ ನಮಗೆ ನೀಡ್ತಾನೆ ಎಷ್ಟು ಅಂತಂದರೆ, ಒಂದು ಸಾಸಿವೆಯ ಕಾಳು, ಆ ಸಾಸಿವೆಯ ಕಾಳನ್ನು 100 ಭಾಗ ಮಾಡಿದರೆ ಒಂದು ಭಾಗ ಎಷ್ಟಿರ್ತದೋ ಅದನ್ನು ಮತ್ತೊಂದು ಸಲ 100 ಭಾಗ ಮಾಡಿದಾಗ ಒಂದು ಕಣ ಎಷ್ಟಿರ್ತದೋ ಅಷ್ಟು ಮಾತ್ರ ನಮಗೆ ಜಠರಾಗ್ನಿ ನಮ್ಮ ಉದರದಲ್ಲಿ ಇರ್ತದೆ. ಅಷ್ಟಕ್ಕೇನೆ ನಾವು ಎಷ್ಟೆಷ್ಟೋ ಊಟ ಮಾಡ್ತಾ ಇರ್ತೇವೆ. ಆದರೆ ಈ ಜಠರಾಗ್ನಿ ಬ್ರಹ್ಮದೇವರಿಗೆ ಎಷ್ಟಿರ್ತದೆ ಗೊತ್ತಾ? ಅಂಗುಷ್ಟ ಮಾತ್ರಂ, ಅವರ ಒಂದು ಹೆಬ್ಬಟ್ಟಿನಷ್ಟು ಇರುತ್ತದಂತೆ. ಒಂದು ಹೆಬ್ಬಟ್ಟಿನಷ್ಟು ಅವರಿಗೆ ಜಠರಾಗ್ನಿ ಇರುವಾಗ ಅವರೆಷ್ಟು ಊಟ ಮಾಡಬೇಕು? ಅವರು ಇಡೀ ಜಗತ್ತನ್ನೇ 14 ಲೋಕಗಳನ್ನೇ ಮಿಂಗಿ ಹಾಕಿದರೂ ಕೂಡ ಸರಳವಾಗಿ ಜೀರ್ಣವಾಗಿ ಹೋಗ್ತದೆ. ಆದರೆ ಹೇಳ್ತಾರೆ ನಿತ್ಯಂ ಹಿತಂ ವಿಶ್ವದಹಂ ಚ ವಿತ್ತತಂ. ಎಂದಿಗೂ ಕೂಡ ಜಗತ್ತನ್ನು ಸುಡುವುದಿಲ್ಲ ಅವರ ಹಸಿವೆ. ಅಕಸ್ಮಾತ್ ನಮಗೇನಾದರೂ ಅಂತಹ ಹಸಿವೆ ಇದ್ದರೆ ನಾವು ಕಂಡದ್ದನ್ನು ಕೂಡ ಕಿತ್ತಿ ತಿನ್ನಬಹುದಾಗಿತ್ತು. ಆದರೆ ಬ್ರಹ್ಮದೇವರ ಹಸಿವು ಹಾಗಿರೋದಿಲ್ಲ. ಆ ಬ್ರಹ್ಮದೇವರ ಹಸಿವು ವಿಶ್ವಹಿತಂ, ಜಗತ್ತಿಗೆ ಮಂಗಳವನ್ನು ಮಾಡ್ತದೆ. ಅದಕ್ಕಾಗಿ ಪರಮಾತ್ಮ ಹೇಳಿದ ತೇಜಶ್ಚಾಸ್ಮಿ ವಿಭಾವಸು, ಅವರವರಲ್ಲಿ ಇದ್ದು ನಾನು ವಿಭಾವಸು, ಅಗ್ನಿಯ ರೂಪದಿಂದ ಇದ್ದು ಅವರು ತಿಂದಂತಹ ಆಹಾರವನ್ನು ನಾನು ಜೀರ್ಣ ಮಾಡ್ತೇನೆ. ಬ್ರಹ್ಮಾರ್ಪಣಂ ಬ್ರಹ್ಮವಿ ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ ಬ್ರಹ್ಮೈವತೇನ ಗಂತವ್ಯಂ ಬ್ರಹ್ಮಕ್ರಮ ಸಮಾಧಿನ. ನಾವು ತಿನ್ನುವಂತಹ ಪದಾರ್ಥ ಬ್ರಹ್ಮಮಯ, ನಾನು ಬ್ರಹ್ಮಮಯ, ತಿನ್ನಿಸುವನು ಬ್ರಹ್ಮ. ಹೀಗೆ ಎಲ್ಲ ಕಡೆಗೂ ಕೂಡ ನಾವು ಸರಿಯಾಗಿ ಚಿಂತನೆ ಮಾಡಿ ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತ ಪಚಾಮಿನ್ನಂ ಚತುರ್ವೇದ. ಮನುಷ್ಯ ಏನೇನೋ ತಿಂತಾನೆ, ಎಲ್ಲವನ್ನೂ ಕೂಡ ಪರಮಾತ್ಮ ಸರಿಯಾಗಿ ಜೀರ್ಣ ಮಾಡ್ತಾನೆ. ಪರಮಾತ್ಮ ಯಾವುದನ್ನು ಕೂಡ ಸರಿಯಾಗಿ ಪಚನ ಮಾಡಿಲ್ಲ ಅಂತಂದರೆ ಅವನ ಪುಣ್ಯ ಪಾಪಗಳೇ ಕಾರಣ, ಅದಕ್ಕೆ ಪರಮಾತ್ಮ ಕಾರಣ ಅಲ್ಲ. ಅದಕ್ಕಾಗಿ ಹೇಳಿದ ಪರಮಾತ್ಮ ತೇಜಶ್ಚಾಸ್ಮಿ ವಿಭಾವಸೋ ತೇಜಯತಿ ಅಗ್ನಿ ಸಂಸ್ಥಸನ್ ಭೂತಸ್ಥೋ ಜೀವನಪ್ರದಃ. ಯಾವಾಗ ಮನುಷ್ಯನ ಆಯುಷ್ಯ ನಿಂತು ಹೋಗ್ತದೋ ಅವಾಗ ಅನ್ನವನ್ನು ನಿಲ್ಲಿಸ್ತಾನೆ ಪರಮಾತ್ಮ. ಅನ್ನ ನಿಂತು ಹೋಯಿತು, ಆಹಾರ ಸ್ವೀಕರಣೆ ನಿಂತು ಹೋಯಿತು, ಮುಗೀತು, ಅವನ ಆಯುಷ್ಯ ಮುಗೀತು ಅಂತ ಅರ್ಥ. ಅದಕ್ಕಾಗಿ ಇಲ್ಲಿ ಹೇಳ್ತಾರೆ ಅಗ್ನಿ ಸಂಸ್ಥಸನ್, ಅಗ್ನಿಯಲ್ಲಿ ಇದ್ದವನಾಗಿ, ಭೂತಸ್ಥಃ, ಆ ಅಗ್ನಿಯನ್ನು ಮನುಷ್ಯರಲ್ಲಿ ಇಟ್ಟು, ಜೀವಿಗಳಲ್ಲಿ ಇಟ್ಟು, ಬರೇ ಮನುಷ್ಯರಲ್ಲಿ ಮಾತ್ರ ಅಲ್ಲ ಪ್ರತಿಯೊಬ್ಬ ಜೀವನಲ್ಲೂ ಕೂಡ ಅದೇ ಅಗ್ನಿಯನ್ನು ಇಟ್ಟು ಪರಮಾತ್ಮ ತೇಜಯತಿ, ಅವರನ್ನು ಉದ್ದೀಪನ ಮಾಡ್ತಾನೆ. ಏನು? ಜೀವನಪ್ರದಃ, ಅವನಿಗೆ ಆಯುಷ್ಯವನ್ನು ನೀಡ್ತಾನೆ. ಅಕಸ್ಮಾತ್ ಆ ಅಗ್ನಿಯ ಶಕ್ತಿ ಕಡಿಮೆ ಆಯಿತು ಅಂತಂದರೆ ಇವನ ಆಯುಷ್ಯ ಮುಗೀತು ಎಂಬುದಾಗಿ ಅರ್ಥ. ಅದಕ್ಕಾಗಿ ಪರಮಾತ್ಮ ಹೇಳಿದ ತೇಜಶ್ಚಾಸ್ಮಿ ವಿಭಾವಸು, ಎಲ್ಲವನ್ನು ಕೂಡ ಸುಟ್ಟಿ ಹಾಕುವಂತಹ ಒಂದು ವಿಶಿಷ್ಟವಾದಂತಹ ಸಾಮರ್ಥ್ಯದಿಂದ ನಾನು ತೇಜಸ್ಸಿನಲ್ಲಿ, ವಿಭಾವಸುವಿನಲ್ಲಿ, ಅಗ್ನಿಯಲ್ಲಿ ತೇಜೋ ರೂಪದಿಂದ ಇದ್ದೇನೆ. ಅನಂತರ ಹೇಳ್ತಾನೆ ಪರಮಾತ್ಮ ಜೀವನಂ ಸರ್ವಭೂತೇಷು ಸರ್ವಭೂತಾನಾಂ ಸಾರಭೂತಂ ಯಜ್ಜೀವನಂ ತದ್ ನಿಯಂತ್ರತ್ವ ತದಪಿ ಅಹಮಸ್ಮಿ. ಮನುಷ್ಯ ತನ್ನ ಬದುಕನ್ನು ಹೇಗನ್ನೇ ಹಾಗೆ ಬದುಕ್ತಾನೆ. ಅಕಸ್ಮಾತ್ತು ಅವನ ಬದುಕು ಸುಗಮವಾಯಿತು ಅಂತಂದರೆ ಅದಕ್ಕೂ ಪರಮಾತ್ಮನೇ ಕಾರಣ. ಅಕಸ್ಮಾತ್ತು ಅವನ ಬದುಕು ದುರ್ಗಮವಾಯಿತು ಅಂದರೆ ಅದಕ್ಕೂ ಪರಮಾತ್ಮನೇ ಕಾರಣ ಅಂತ ನಾವು ಅಂದ್ಕೊಳ್ತೇವೆ. ಆದರೆ ಅವನ ಧರ್ಮಾಧರ್ಮಗಳೇ ಕಾರಣ. ಆದರೆ ಪ್ರತಿಯೊಂದಕ್ಕೂ ಕೂಡ ಪರಮಾತ್ಮ ತಾನು ಒಂದು ನಿಮಿತ್ತ ಕಾರಣ ಮಾತ್ರ ನಿಂತಿದ್ದಾನೆ. ಅದಕ್ಕಾಗಿ ನಾವು ಹೇಳ್ತೇವೆ ನಾಹಂಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಖಿಲಂ ತಥಾಪಿ ಮತ್ಕೃತಾ ಪೂಜಾ. ನಾನು ಯಾವ ಕೆಲಸ ಮಾಡಿಲ್ಲ ಎನ್ನುವುದು ಈ ಶ್ಲೋಕ ಅರ್ಥ ಅಲ್ಲ. ನಾನೇನೇನು ಶುಭ ಕರ್ಮಗಳನ್ನು ಮಾಡಿದ್ದೇನೋ ಆ ಶುಭ ಕರ್ಮಗಳನ್ನು ಪರಮಾತ್ಮ ತಾನು ನನ್ನ ಒಳಗೆ ಇದ್ದು ಮಾಡಿಸಿದ್ದಾನೆ. ತಥಾಪಿ ಮತ್ಕೃತಾ ಪೂಜಾ ತತ್ಪ್ರಸಾದೇನ, ನಾನೇ ಮಾಡಿದಂತಹ ಪೂಜೆ ಈ ಪರಮಾತ್ಮನ ಅನುಗ್ರಹದಿಂದ ಮಾತ್ರ ಆದದ್ದು ಎನ್ನುವುದಾಗಿ ಪರಮಾತ್ಮ ಜೀವನಂ ಸರ್ವಭೂತೇಷು, ಎಲ್ಲ ಜೀವರಲ್ಲಿ ಇದ್ದು ಆ ಜೀವನು ತನ್ನ ಜೀವನವನ್ನು ಮುಂದೆ ನಡೆಸಲಿಕ್ಕೆ ನಾನು ಅವನಿಗೆ ಆಸರೆಯನ್ನು ನೀಡ್ತೇನೆ, ಅವನಿಗೆ ಸಹಾಯವನ್ನು ಮಾಡ್ತೇನೆ ಎಂಬುದಾಗಿ ಪರಮಾತ್ಮ ತಿಳಿಸ್ತಾನೆ. ಆಮೇಲೆ ಪರಮಾತ್ಮ ಹೇಳ್ತಾನೆ ಮುಂದಿನ ವಾಕ್ಯದಲ್ಲಿ ತಪಶ್ಚಾಸ್ಮಿ ತಪಸ್ವಿಷು. ಅನೇಕ ತಪಸ್ವಿಗಳಿದ್ದಾರೆ. ಆ ಎಲ್ಲ ತಪಸ್ವಿಗಳಲ್ಲಿ ಕೂಡ ಪರಮಾತ್ಮ ತಪೋರೂಪದಿಂದ ಇದ್ದಾನೆ. ಏನು ಮಾಡ್ತಾನೆ? ತಪಸ್ವಿಷು ತಪಯತಿ, ಅವರ ದ್ವಾರ ತಪಸ್ಸು ಮಾಡ್ತಾನೆ.
ಉದಾಹರಣೆಗೆ ನಾವು ವಿಶ್ವಾಮಿತ್ರರನ್ನು ವಸಿಷ್ಠಾದಿ ಋಷಿಗಳನ್ನು ನೋಡ್ತೇವೆ. ವಿಶ್ವಾಮಿತ್ರರು ಒಂದೊಂದು ದಿಕ್ಕಿಗೆ ಹೋಗ್ತಾರೆ. ಅವರು ಮಾಡುವ ತಪಸ್ಸಿನ ಕಾಲ ಎಷ್ಟು ಅಂದರೆ 10,000 ವರ್ಷದ ಕಾಲದವರೆಗೂ ಕೂಡ ದೀರ್ಘವಾದ ತಪಸ್ಸನ್ನು ಆಚರಿಸ್ತಾರೆ. ಆದರೆ ವಸಿಷ್ಠಾದಿ ಋಷಿಗಳು ಇವರಿಗಿಂತ ಮುಂಚೆ ತಪಸ್ಸು ಮಾಡಿದವರು. ಏನು ತಪಸ್ಸಿನ ಈ ಪ್ರಭಾವ! ಪರಮಾತ್ಮ ಅವರಲ್ಲಿ ಇದ್ದು ಈ ತಪಸ್ಸನ್ನು ಮಾಡಿಸಿ ಏನು ತೋರಿಸ್ಕೊಡ್ತಾನೆ ಪರಮಾತ್ಮ ಜಗತ್ತಿಗೆ? ತಪಸ್ಸಿನ ಸಾಮರ್ಥ್ಯವನ್ನು ತೋರಿಸ್ಕೊಡ್ತಾನೆ. ಏನು ತಪಸ್ಸಿನ ಸಾಮರ್ಥ್ಯ? ವಿಶ್ವಾಮಿತ್ರ ಋಷಿಗಳು ಗಾರ್ಗ್ಯ ರಾಜನಾದಾಗ ಅನೇಕ ಆಯುಧಗಳನ್ನು ರುದ್ರದೇವರಿಂದ ವರವಾಗಿ ಪಡೆದು ಎಲ್ಲ ಬಾಣಗಳನ್ನು ವಸಿಷ್ಠರ ಮೇಲೆ ಪ್ರಯೋಗ ಮಾಡ್ತಾರೆ. ವಸಿಷ್ಠರು ಏನು ಮಾಡ್ತಾರೆ? ತಮ್ಮ ಒಂದೇ ಒಂದು ಬ್ರಹ್ಮದಂಡವನ್ನು ಮುಂದೆ ಇಡ್ತಾರೆ. ಆ ಬ್ರಹ್ಮದಂಡ ವಿಶ್ವಾಮಿತ್ರರು ಪ್ರಯೋಗಿಸಿದ ಪ್ರತಿಯೊಂದು ಅಸ್ತ್ರವನ್ನು ಕೂಡ ನುಂಗಿ ಹಾಕುತ್ತೆ. ಇನ್ನು ವಿಶ್ವಾಮಿತ್ರರಿಗೆ ತಡೀಲಿಕ್ಕೆ ಆಗೋದಿಲ್ಲ. ಹೇಗಾದರೂ ಮಾಡಿ ವಸಿಷ್ಠರನ್ನು ನಾಶ ಮಾಡಬೇಕು. ಅದು ಒಂದೇ ಒಂದು ಭಾವನೆಯಿಂದ ಬ್ರಹ್ಮಾಸ್ತ್ರವನ್ನೇ ತೆಗೆದು ಪ್ರಯೋಗ ಮಾಡಿದರು. ಬ್ರಹ್ಮಾಸ್ತ್ರ ಅದು ಕೆಂಡಗಳನ್ನು ಕಾರುತ್ತಾ ಬರ್ತಾ ಇದೆ. ಇಡೀ ಜಗತ್ತೇ ಸುಟ್ಟು ಹೋಗುತ್ತೇನೋ ಎನ್ನುವ ಭಯದಿಂದ ಜಗತ್ತೆಲ್ಲ ಕೂಡ ಕಾದು ಕೂತಿದೆ. ವಸಿಷ್ಠರು ಬಾಯಿ ತೆಗೆದು ಆ ಬ್ರಹ್ಮಾಸ್ತ್ರವನ್ನು ನುಂಗಿ ಹಾಕ್ತಾರೆ. ಅವಾಗೆ ಆ ವಿಶ್ವಾಮಿತ್ರರು ಹೇಳ್ತಾರೆ, ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮತೇಜೋ ಬಲಂ ಬಲಂ ಏಕೇನ ಬ್ರಹ್ಮದಂಡೇನ ಸರ್ವಾಸ್ತ್ರಾಣಿ ಹತಾನಿಮೆ. ಏನು ಈ ತಪಸ್ಸಿನ ಬಲ! ನಾನು ಇಷ್ಟು ದಿವಸ ರಾಜ್ಯ, ಧನ, ಯುದ್ಧ, ಸಂಪತ್ತು, ರಾಜ್ಯಾಕಾಂಕ್ಷೆ, ರಾಜ್ಯದ ವಿಸ್ತರಣೆ ಯಾವುದ್ಯಾವುದರೋ ಮನಸ್ಸು ಇಟ್ಬಿಟ್ಟೆ. ಇದೆಲ್ಲ ಇದಕ್ಕೆ ಧಿಕ್ಕಾರ ಇರ್ರಿ. ನಿಜವಾದ ಜಗತ್ತಿನಲ್ಲಿ ಸಾರಭೂತವಾದದ್ದು ಯಾವುದು ಗೊತ್ತಾ? ತಪಸ್ಸು. ಏನೋ ಅವರು ವನದಲ್ಲಿ ಕೂತಿರ್ತಾರೆ, ಏನೋ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ನನ್ನನ್ನು ಮೀರಿಸುವಂತಹ ದೊಡ್ಡ ಸಾಮರ್ಥ್ಯವನ್ನು ಪಡೆದಿದ್ದಾರಲ್ಲ, ಇದರ ಮುಂದೆ ನನ್ನ ಸಾಮರ್ಥ್ಯ ಏನೂ ಉಪಯೋಗನೇ ಇಲ್ಲ ಎಂಬುದಾಗಿ ಆ ವಿಶ್ವಾಮಿತ್ರರು ಭಾವಿಸ್ತಾರೆ. ಅದಕ್ಕಾಗಿ ಪರಮಾತ್ಮ ಹೇಳ್ದ, ತಪಶ್ಚಾಸ್ಮಿ ತಪಸ್ವಿಷು. ತಪಸ್ವಿಗಳಲ್ಲಿ ಇದ್ದು ನಾನು ಅಂತಹ ವಿಶಿಷ್ಟವಾದಂತಹ ತಪೋರೂಪವಾದಂತಹ ಪೂಜೆಯನ್ನು ಸ್ವೀಕಾರ ಮಾಡ್ತೇನೆ. ಅವರಿಗೆ ಅಷ್ಟೇ ಸಾಮರ್ಥ್ಯವನ್ನು ನಾನು ಕೊಡ್ತೇನೆ ಎಂಬುದಾಗಿ ಹೇಳ್ತಾನೆ. ಅಷ್ಟು ಮಾತ್ರ ಅಲ್ಲ, ಪರಮಾತ್ಮ ತಪಶ್ಚಾಸ್ಮಿ ತಪಸ್ವಿಷು ಅಂತಂದರೆ ತಪಸಾ ಪ್ರಾಪ್ಯ. ಪರಮಾತ್ಮನನ್ನು ತಪಸ್ಸಿನಿಂದ ಹೊಂದಬೇಕು. ಮೊಟ್ಟಮೊದಲಿಗೆ ಈ ತಪಶಬ್ದಕ್ಕೆ ಅರ್ಥ ಏನು ಗೊತ್ತಾ? ತಪ ಆಲೋಚನೆ ಅಂತ ಹೇಳ್ತಾರೆ. ಅಂದರೆ ಈ ವಿಷಯವನ್ನು ಎಲ್ಲಿ ಹೇಳ್ತಾರೆ ಅಂತಂದರೆ, ಸೃಷ್ಟಿಯ ಆರಂಭ ಆಯಿತು. ಸೃಷ್ಟಿಯ ಆರಂಭ ಆದಾಗ ಪರಮಾತ್ಮ ತನ್ನ ನಾಭಿಯಿಂದ ಒಂದು ಕಮಲವನ್ನು ಹುಟ್ಟಿಸಿದ. ಆ ಕಮಲದಲ್ಲಿ ಬ್ರಹ್ಮದೇವರು ಹುಟ್ಟಿದರು. ಬ್ರಹ್ಮದೇವರು ಏನು ಮಾಡ್ತಾರೆ? ಕಮಲದಿಂದ ಹುಟ್ಟುತ್ತಾರೆ, ಸುತ್ತ ನೋಡ್ತಾರೆ, ಏನೂ ಇಲ್ಲ. ಸುತ್ತಲೂ ಗಾಢವಾದಂತಹ ಅಂಧಕಾರ. ಏನಿದೆ ಅಂಧಕಾರ ಅಂಥೇಳಿ ಅನೇಕ ವರ್ಷಗಳವರೆಗೆ ಆ ಕಮಲದ ನಾಳ ಹಿಡ್ಕೊಂಡು ಕೆಳಗಿಳಿತಾರೆ. ಎಷ್ಟೋ ವರ್ಷ ಆಯಿತು, ಕಮಲದ ಬುಡ ಕಾಣಿಸ್ತಾ ಇಲ್ಲ. ಮತ್ತೆ ಭಯ ಆಯಿತು, ಎಲ್ಲಿ ಹೋಗ್ತೀನೋ ಗೊತ್ತಿಲ್ಲ, ಯಾವಾಗ ಹೋಗ್ತೀನೋ ಗೊತ್ತಿಲ್ಲ, ಮೇಲೆ ಹೋಗೋಣ, ನಾನು ಎಲ್ಲಿ ಕೂತಿದ್ದೀನೋ ಅಲ್ಲೇ ಕೂತ್ಕೊಳ್ಳೋಣ ಅಂಥೇಳಿ ಮತ್ತೆ ಮೇಲೆ ಬಂದರು. ಕಮಲದಲ್ಲಿ ಬಂದು ಕೂತರು. ಈ ಕಮಲದಲ್ಲಿ ಹೋಗೋದು ಬರೋದಲ್ಲಿ ಎಷ್ಟೋ ವರ್ಷಗಳು ಕಳೆದೋಯ್ತು, ಬ್ರಹ್ಮದೇವರ ವರ್ಷಗಳು ಕಳೆದೋಯ್ತು. ಅವಾಗ ಒಂದೇ ಒಂದು ಶಬ್ದ ಕೇಳಿಸ್ತು, ತಪ ಅಂತ ಕೇಳಿಸ್ತಂತೆ. ಬ್ರಹ್ಮದೇವರಿಗೆ ಕೇಳಿಸಿದ ಶಬ್ದ ತಪ. ಏನು ತಪ ಅಂದರೆ? ಆಲೋಚನೆ ಮಾಡು. ಏನು ಆಲೋಚನೆ ಮಾಡಬೇಕು? ನೀನು ನಿನ್ನನ್ನು ಹುಟ್ಟಿಸಿದವನು ಯಾರು ಎಂಬುದಾಗಿ ಆಲೋಚನೆ ಮಾಡು. ಆಲೋಚನೆ ಮಾಡಿದಾಗ ನೀನು ಏನು ಮಾಡಬೇಕು, ನೀನು ಎದಕ್ಕಾಗಿ ಹುಟ್ಟಿದ್ದಿ, ಇದೆಲ್ಲವೂ ಕೂಡ ನಿನಗೆ ಗೊತ್ತಾಗ್ತದೆ ಎಂಬುದಾಗಿ ಪರಮಾತ್ಮ ತಿಳಿಸ್ತಾನೆ. ಅಂದರೆ ತಪ ಆಲೋಚನೆ. ಇಲ್ಲಿ ತಪಶ್ಚಾಸ್ಮಿ ತಪಸ್ವಿಷು ಅಂತಂದರೆ, ಯಾರಾದರೆ ಪರಮಾತ್ಮನ ಸಲುವಾಗಿ ಪರಮಾತ್ಮನನ್ನು ಸರಿಯಾಗಿ ಆಲೋಚನೆ ಮಾಡ್ತಾರೋ ಅವರಿಗೆ ಅವರ ಬುದ್ಧಿಯಲ್ಲಿ ಹೊಳೆಯುವಂತಹ ವಿಶಿಷ್ಟವಾದಂತಹ ರೂಪದಿಂದ ನಾನು ಇದ್ದೇನೆ. ಇದಕ್ಕಾಗಿ ಹೇಳ್ತಾನೆ ಪರಮಾತ್ಮ, ತಪಶ್ಚಾಸ್ಮಿ ತಪಸ್ವಿಷು. ಅದಕ್ಕಾಗಿ ನನ್ನನ್ನು ಸರಿಯಾಗಿ ತಿಳಿದುಕೋಪ ಎನ್ನುವುದಾಗಿ ಪರಮಾತ್ಮ ತಿಳಿಸಿದ. ಇಂತಹ ತಪಸ್ಸನ್ನು ಮಾಡಿಯೇನೇ ವನದಲ್ಲಿ ಇದ್ದರೂ ಕೂಡ ಬೇಕಾದಷ್ಟು ಸಾಮರ್ಥ್ಯಗಳನ್ನು ಎಲ್ಲರೂ ಕೂಡ ಪಡೆದು ಹೋದರು. ಜಮದಗ್ನಿ ಋಷಿಗಳಾಗಲಿ ಅಥವಾ ವಸಿಷ್ಠ ಋಷಿಗಳಾಗಲಿ ತಪಸ್ಸು ಮಾಡ್ತಾರೆ. ತಪಸ್ಸು ಮಾಡಿ ಮೇಲಿನ ಇಂದ್ರದ ಭವನಕ್ಕಿಂತ ಉತ್ತಮವಾದಂತಹ ಭವನಾದಿಗಳನ್ನು ಇಲ್ಲಿ ಸೃಷ್ಟಿ ಮಾಡ್ತಾರೆ. ಅಷ್ಟು ಮಾತ್ರ ಅಲ್ಲ, ವಿಶ್ವಾಮಿತ್ರರೇ, ಯಾರೋ ಬೇಡ, ವಿಶ್ವಾಮಿತ್ರರೇ ಏನು ಮಾಡ್ತಾರೆ, ತಾವು ಇಲ್ಲಿಂದ ಸಶರೀರವಾಗಿ ಒಬ್ಬ ಯಾರು ತ್ರಿಶಂಕುವನ್ನು ಮೇಲೆ ಕಳಿಸ್ತಾರೆ. ಅವನು 3 ಅಪರಾಧಗಳನ್ನು ಮಾಡಿದ್ದ. ಗುರುಗಳ ದೋಗ್ಧ್ರಿ ವದಾಚ್ಚ, ಗುರುಗಳ ಗೋವಿನ ಹತ್ಯೆಯನ್ನು ಮಾಡಿದ, ಅಪ್ರೋಕ್ಷಿತವಾದಂತಹ ಉಪಯೋಗ ಮಾಡಿದ, ಹಾಗೂ ಗುರುಗಳಿಗೆ ದ್ರೋಹ ಮಾಡಿದ. ಈ 3 ದ್ರೋಹವನ್ನು ಮಾಡಿದರೂ ಕೂಡ ನಿನ್ನನ್ನು ಸಶರೀರವಾಗಿ ನಾನು ಮೇಲೆ ಕಳಿಸ್ತೇನೆ ಎಂಬುದಾಗಿ ಪಣ ತೊಟ್ಟು ತಾವು ಸಶರೀರವಾಗಿ ಅವನನ್ನು ಕಳಿಸಿದರು. ಇದು ಕೂಡ
ತಪಶ್ಚಾಸ್ಮಿ ತಪಸ್ವಿಷು. ಇದಕ್ಕೆ ಕಾರಣ ಒಂದೇ ಒಂದು ತಪಸ್ಸು. ಅಂದರೆ ತಪಸ್ಸಿನಿಂದ ಬೇಕಾದ್ದು ಮಾಡಬಹುದು. ತಪಸ್ಸು ಮಾಡಿದವನು ಜಗತ್ತನ್ನೇ ಗೆಲ್ಲಬಲ್ಲ. ಅಷ್ಟು ಮಾತ್ರ ಅಲ್ಲ, ಸೃಷ್ಟಿಗೆ ಪ್ರತಿಸೃಷ್ಟಿಯಾಗಿ ತ್ರಿಶಂಕು ಕೆಳಗೆ ಬೀಳುವಂತಹ ಸಂದರ್ಭದಲ್ಲಿ ಅವನನ್ನು ಅಲ್ಲೇ ಅಂತರಿಕ್ಷದಲ್ಲೇ ನಿಲ್ಲಿಸಿ ಅವನಿಗಾಗೇ ಅಲ್ಲೊಂದು ಸ್ವರ್ಗವನ್ನು ನಿರ್ಮಾಣ ಮಾಡಿದರು. ಕಾರಣ ಏನು? ಇವನು ಯಾವಾಗಾದರೆ ತ್ರಿಶಂಕು ಗುರುಗಳಿಗೆ ದ್ರೋಹ ಮಾಡಿದ್ದ, ಗುರುದ್ರೋಹಿಯನ್ನು ದೇವತೆಗಳು ಕೂಡ ಕ್ಷಮಿಸುವುದಿಲ್ಲ. ಗುರುಗಳ ದ್ರೋಹ ಮಾಡಿದವನು ನಿನಗೆ ಸ್ವರ್ಗದಲ್ಲಿ ಪ್ರವೇಶ ಇಲ್ಲ ಅಂಥೇಳಿ ದೇವತೆಗಳೆಲ್ಲ ಸೇರಿ ಅವನ ಸ್ವರ್ಗದ ದ್ವಾರದಿಂದ ತಳ್ಳಿಬಿಟ್ರು. ತಳ್ಳಿದಾಗ ಕೆಳಗೆ ಬೀಳುವಂತಹ ಸಂದರ್ಭದಲ್ಲಿ ಅವನಿಗಾಗಿ ಪ್ರತ್ಯೇಕವಾದಂತಹ ಒಂದು ಸ್ವರ್ಗವನ್ನು ನಿರ್ಮಾಣ ಮಾಡಿ ಅವನಿಗೆ ಬೇಕಾದಂತಹ ಭೋಗ್ಯ ವಸ್ತುಗಳನ್ನು ಅಲ್ಲಿ ಕೊಟ್ಟು ವಿಶ್ವಾಮಿತ್ರರು ಅವನನ್ನು ರಕ್ಷಣೆ ಮಾಡಿದರು. ಅಂತಹ ತಪಸ್ಸು ಯಾರಿಂದ? ಪರಮಾತ್ಮನಿಂದ. ತಪಶ್ಚಾಸ್ಮಿ ತಪಸ್ವಿಷು. ಒಂದೊಂದು ದಿಕ್ಕಿಗೆ ಹೋಗ್ತಾರೆ. ಒಂದೊಂದು ದಿಕ್ಕಿಗೆ ಹೋದಾಗ ಒಂದೊಂದು ವಿಧವಾದಂತಹ ವಿಶಿಷ್ಟವಾದಂತಹ ಪವಾಡಗಳನ್ನು ವಿಶ್ವಾಮಿತ್ರರು ತೋರಿಸ್ತಾರೆ. ಈ ಎಲ್ಲದಕ್ಕೂ ಕಾರಣ ಆ ವಿಶ್ವಾಮಿತ್ರರು ಮಾಡಿದಂತಹ ತಪಸ್ಸು, ಆ ಬಲ ಬಂದದ್ದು ಪರಮಾತ್ಮನಿಂದ ಎಂಬುದಾಗಿ ಕೂಡ ಈ ಶ್ಲೋಕದ ಅರ್ಥವಾಗಿ ನಾವು ತಿಳಿಯಬಹುದು. ಒಟ್ಟಿನಲ್ಲಿ ಈ ಶ್ಲೋಕದ ಅರ್ಥವನ್ನು ನಾವು ಸಾಮಾನ್ಯವಾಗಿ ತಿಳಿಯುವುದಾದರೆ, ಪುಣ್ಯೋಗಂಧ ಪೃಥಿವ್ಯಾಂಚ, ಪೃಥಿವಿಯಲ್ಲಿ ಇದ್ದು ನಾನು ವಿಶಿಷ್ಟವಾದಂತಹ ಪುಣ್ಯಗಂಧ ಎನ್ನುವ ಹೆಸರಿನಿಂದ ನಾನಿದ್ದೇನೆ. ತೇಜಶ್ಚಾಸ್ಮಿ ವಿಭಾವಸು, ಅಗ್ನಿಯಲ್ಲಿ ತೇಜೋರೂಪದಿಂದ ಇದ್ದೇನೆ. ಜೀವನಂ ಸರ್ವಭೂತೇಷು, ಎಲ್ಲ ಭೂತಗಳಲ್ಲೂ ಕೂಡ ಜೀವನ ಎನ್ನುವಂತಹ ರೂಪದಿಂದ ನಾನಿದ್ದೇನೆ. ತಪಶ್ಚಾಸ್ಮಿ ತಪಸ್ವಿಷು, ತಪಸ್ವಿಗಳಲ್ಲಿ ನಾನು ತಪೋರೂಪದಿಂದ ಇದ್ದು ಈ ಜಗತ್ತನ್ನು ನಾನು ರಕ್ಷಣೆ ಮಾಡ್ತಾ ಇದ್ದೇನೆ ಎನ್ನುವುದಾಗಿ ಪರಮಾತ್ಮ ಈ 9ನೇ ಶ್ಲೋಕದ ಅರ್ಥವನ್ನು ನಮಗೆ ನೀಡಿದ್ದಾನೆ. ಶ್ರೀಕೃಷ್ಣಾರ್ಪಣಮಸ್ತು. ಅತ್ಯದ್ಭುತವಾಗಿ ಸರಳವಾಗಿದೆ. ಅಂದರೆ ಭಗವದ್ಗೀತಾ ಅಂದರೆ ಯಾವುದೋ ಒಂದು ವೇದದ ಒಂದು ಭಾಗವೂ ಆದರೂ ಕೂಡ ನಮ್ಮೆಲ್ಲರಿಗೂ ಕೂಡ ಶ್ರೀಕೃಷ್ಣ ಪರಮಾತ್ಮ ವೇದಗಳನ್ನು ಉಪನಿಷತ್ತುಗಳಾಗಿ ಮಾಡಿಸಿ ಉಪನಿಷತ್ತುಗಳ ಸಾರವನ್ನು ಭಗವದ್ಗೀತಾ ಮೂಲಕ ನಮ್ಮೆಲ್ಲರಿಗೂ ಕೂಡ ಅತಿ ಸರಳವಾಗಿ ಆ ವಿಜ್ಞಾನವನ್ನು ನೀಡಿದ್ದಾರೆ. ಅಂಥ ಒಂದು ಭಗವದ್ಗೀತಾ ಪಾರಾಯಣವನ್ನು ಈಗ ನಾವು ಮಾಡಿ ಕೃತಾರ್ಥರಾಗೋಣ ಅಂತ ಹೇಳಿ, ಈಗ ಅಥ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಜ್ಞಾನವಿಜ್ಞಾನಯೋಗೋ ನಾಮ ಸಪ್ತಮೋಧ್ಯಾಯಃ. ಶ್ರೀಭಗವಾನುವಾಚ ಮಯ್ಯಾಸಕ್ತಮನಃ ಪಾರ್ಥ ಯೋಗಂ ಯುಂಜನ್ಮದಾಶ್ರಯಃ ಅಸಂಶಯಂ ಸಮಗ್ರಂ ಮಾಂ ಯಥಾ ಜ್ಞಾಸ್ಯಸಿ ತಚ್ಛೃಣು ಜ್ಞಾನಂ ತೇಹಂ ಸವಿಜ್ಞಾನಂ ಇದಂ ವಕ್ಷ್ಯಾಮ್ಯಶೇಷತಃ ಯಜ್ಞಾತ್ವಾ ನೇಹ ಭೂಯೋನ್ಯತ್ ಜ್ಞಾತವ್ಯಮವಶಿಷ್ಯತೆ ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿದ್ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ಮಾಂ ವೇತ್ತಿ ತತ್ವತಃ ಭೂಮಿರಾಪೋ ನಲೋ ವಾಯುಃ ಖಂ ಮನೋ ಬುದ್ಧಿರೇವ ಚ ಅಹಂಕಾರ ಇತೀಯಂ ಮೇ ಭಿನ್ನಾ ಪ್ರಕೃತಿರಷ್ಟಧಾ ಅಪರೇಯಮಿತಸ್ತ್ವನ್ಯಾಂ ಪ್ರಕೃತಿಂ ವಿದ್ಧಿ ಮೇ ಪರಾಂ ಜೀವಭೂತಾಂ ಮಹಾಬಾಹೋ
ययेदं धार्यते जगत् एतद्योनीनि भूतानि सर्वाणीत्युपधारय अहं कृत्स्नस्य जगतः प्रभवः प्रलयस्तथा मत्तः परतरं नान्यत् किञ्चिदस्ति धनञ्जय मयि सर्वमिदं प्रोतं सूत्रे मणिगणा इव रसोऽहमप्सु कौन्तेय प्रभास्मि शशिसूर्ययोः प्रणवः सर्ववेदेषु शब्दः खे पौरुषं नृषु पुण्यो गन्धः पृथिव्यां च तेजश्चास्मि विभावसौ जीवनं सर्वभूतेषु तपश्चास्मि तपस्विषु बीजं मां सर्वभूतानां विद्धि पार्थ सनातनम् बुद्धिर्बुद्धिमतामस्मि तेजस्तेजस्विनामहम् बलं बलवतां चाहम् कामरागविवर्जितम् धर्माविरुद्धो भूतेषु कामोऽस्मि भरतर्षभा ये चैव सात्विका भावा राजसास्तामसाश्च ये मत्त एवेति तान् विद्धि न त्वहं तेषु ते मयि त्रिभिर्गुणमयैर्भावैः येभिः सर्वमिदं जगत् मोहितं नाभिजानाति मामेभ्यः परमव्ययम् दैवी ह्येषा गुणमयी मम माया दुरत्यया मामेव ये प्रपद्यन्ते मायामेतां तरन्ति ते न मां दुष्कृतिनो मूढाः प्रपद्यन्ते नराधमाः माययापहृतज्ञानाः आसुरं भावमाश्रिताः चतुर्विधा भजन्ते मां जनाः सुकृतिनोऽर्जुन आर्तो जिज्ञासुरर्थार्थी ज्ञानी च भरतर्षभा तेषां ज्ञानी नित्ययुक्तः एकभक्तिर्विशिष्यते प्रियो हि ज्ञानिनोत्यर्थम् अहं स च मम प्रियः उदाराः सर्व
ఏవైతే జ్ఞానీత్వాత్మైవ మే మతం ఆస్థితః సహి యుక్తాత్మా మామేవానుత్తమాం గతిం బహూనాం జన్మనామంతే జ్ఞానవాన్ మాం ప్రపద్యతే వాసుదేవః సర్వమితి సమహాత్మా సుదుర్లభః కామైస్తైస్తైహృతజ్ఞానాః ప్రపద్యంతేన్యదేవతాః తం తం నియమమాస్థాయ ప్రకృత్యా నియతా స్వయా యో యో యాం యాం తనుం భక్తః శ్రద్ధయార్చితుమిచ్చతి తస్య తస్యాచలాం శ్రద్ధాం తామేవ విదధామ్యహం సతయా శ్రద్ధయా యుక్తః తస్యారాధనమీహతే లభతే చ తతః కామాన్ మయైవ విహితాన్ హితాన్ అంతవత్తు ఫలం తేషాం తద్భవత్యల్పమేధసాం దేవాన్ దేవయజో యాంతి మద్భక్తా యాంతి మామపి అవ్యక్తం వ్యక్తిమాపన్నం మన్యంతే మామబుద్ధయః పరం భావమజానంతో మమావ్యయమనుత్తమం నాహం ప్రకాశః సర్వస్య యోగమాయా సమావృతః మూఢోయం నాభిజానాతి లోకో మామజమవ్యయం వేదాహం సమతీతాని వర్తమానాని చార్జున భవిష్యాని చ భూతాని మాం తు వేదన కశ్చన ఇచ్ఛాద్వేషః సముత్థేన ద్వంద్వమోహేన భారత సర్వభూతాని సమ్మోహం సర్గే యాంతి పరంతప యేషాం త్వంతగతం పాపం జనానాం పుణ్యకర్మణాం తే ద్వంద్వమోహ నిర్ముక్తాః భజంతే మాం దృఢవ్రతాః జరామరణమోక్షాయ మామాశ్రిత్య యతంతి యే తే బ్రహ్మ తద్విదుః కృత్స్నం అధ్యాత్మం కర్మ చాఖిలం సాధిభూతాధిదైవం మాం
ಸಾಧಿಯಜ್ಞಂಚ ಯೇ ವಿದುಃ ಪ್ರಯಾಣಕಾಲೇಪಿ ಚ ಮಾಂ ತೇ ವಿದುರ್ಯುಕ್ತಚೇತಸಃ ಇತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಜ್ಞಾನವಿಜ್ಞಾನಯೋಗೋ ನಾಮ ಸಪ್ತಮೋऽಧ್ಯಾಯಃ ಯತ್ರ ಯೋಗೇಶ್ವರಃ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋ ಭೂತಿಃ ಧ್ರುವ ನೀತಿರ್ಮತಿರ್ಮಮ. ಈಗ ಕ್ಷಮಾ ಪ್ರಾರ್ಥನೆಯನ್ನು ಮಾಡೋಣ. ಯದಕ್ಷರಪದಭ್ರಷ್ಟಂ ಮಾತ್ರಾಹೀನಂಚ ಯದ್ಭವೇತ್ ತತ್ಸರ್ವಂ ಕ್ಷಮ್ಯತಾಂ ದೇವ ನಾರಾಯಣ ನಮೋಸ್ತುತೇ. ಮುಂಚೆ ಹೇಳಿರೋ ಪ್ರಕಾರ ವಾಸುದೇವ ಸರ್ವಮಿತಿ ಸಮಹಾತ್ಮ ಸುದುರ್ಲಭ. ಈ ಪ್ರಪಂಚದಲ್ಲಿ ಪ್ರತಿಯೊಂದು ಅಣುವಲ್ಲಿ ಕೂಡ ಆ ಪರಮಾತ್ಮನಾಗಿರುವಂತಹ ವಾಸುದೇವನು, ಆ ಪರಮಾತ್ಮ ಎಲ್ಲೆಡೆ ಇದ್ದಾರೆ ಎಂಬ ಒಂದು ಭಾವನೆಯಿಂದ ಆ ಭಗವಂತನಿಗೆ ಅರ್ಪಣೆಯನ್ನು ಮಾಡೋಕ್ಕೆ ತ್ರಿಕರಣ ಶುದ್ಧಿಯಾಗಿ ನಾವು ಹೊರಟಿದ್ದೀವಿ. ಅದಕ್ಕಾಗಿ ನಾವೆಲ್ಲರೂ ಕೂಡ ಭಗವದರ್ಪಣವನ್ನು ಈಗ ಮಾಡೋಣ. ಕಾಯೇನ ವಾಚಾ ಮನಸೈಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ತ್ರಿಕರಣ ಶುದ್ಧಿಯಾಗಿ ನಾವು ಭಗವಂತನಿಗೆ ಶರಣು ಹೋದಾಗ ನಮ್ಮಲ್ಲಿರುವಂತಹ ಒಂದು ಸ್ವಾರ್ಥ ಬುದ್ಧಿ ತೊಲಗುತ್ತೆ. ಆವಾಗ ಪರಾರ್ಥಕ್ಕಾಗಿ ನಾವು ಪ್ರಾರ್ಥನೆಯನ್ನು ಮಾಡ್ತೀವಿ. ಯಾವಾಗ ನಮ್ಮಲ್ಲಿ ಸ್ವಾರ್ಥವಿರುತ್ತೋ ಪರರು ನಮಗೆ ನಮ್ಮ ಮನಸ್ಸಿಗೆ ಬರಲ್ಲ ಅಂತೆ. ಯಾವಾಗ ಸ್ವಾರ್ಥವು ನಾಶ ಆಗುತ್ತೆ ಆವಾಗ ಲೋಕಕ್ಷೇಮವನ್ನು ನಾವು ಬಯಸ್ತೇವೆ. ಅಂಥ ಒಂದು ಲೋಕಕ್ಷೇಮ ಪ್ರಾರ್ಥನೆಯನ್ನು ಮಾಡೋಣ. ಎಲ್ಲರೂ ಸುಖವಾಗಿ, ಆನಂದವಾಗಿ, ಸಂತೋಷವಾಗಿ, ನಿರಾಮಯರಾಗಿ ಇರಲಿ ಎಂಬುದೇ ಇದರ ಅರ್ಥ. ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ವೆಂಕಟೇಶ್ವರ ಸ್ವಾಮಿರವರ ಒಂದು ಮಂಗಳಾಶಾಸನದಿಂದ ನಾವು ಇವತ್ತಿನ ಪಾರಾಯಣವನ್ನು ಮುಕ್ತಾಯ ಮಾಡೋಣ ಅಂತ ಹೇಳಿ ಆ ಕಲಿಯುಗ ಪ್ರತ್ಯಕ್ಷ ವರದೈವನಾಗಿರುವಂತಹ ಶ್ರೀ ವೆಂಕಟೇಶ್ವರ ಸ್ವಾಮಿನಃ ಅವರ ಒಂದು ಮಂಗಳವನ್ನು ಹಾಡೋಣ ಅಂತ ಹೇಳಿ ಶ್ರೀಯಃಕಾಂತಾಯ ಕಲ್ಯಾಣ ನಿಧಯೇ ನಿಧಯೇರ್ಥಿನಾಂ ಶ್ರೀ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ ಶ್ರೀ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ ಶ್ರೀನಿವಾಸಾಯ ಮಂಗಳಂ.